ಕೇರಳ ಕೊಡಗಿನಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಪ್ರವಾಹದ ಸನ್ನಿವೇಶ ಸೃಷ್ಟಿಯಾಗಿದೆ. ಕೊಳ್ಳೇಗಾಲ ತಾಲೂಕಿನ 9 ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಹಳೆ ಹಂಪಾಪುರ ಗ್ರಾಮದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಳೆ ಹಂಪಾಪುರ ಪ್ರವಾಹದ ಪರಿಸ್ಥಿತಿ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರುವಂಥದ್ದು. ನೂರಾರು ಎಕರೆಯ ಕೃಷಿ ಜಮೀನು ಈಗ ಜಲಸ್ವಾಹವಾಗಿದೆ. ಅದನ್ನೇ ನಂಬಿಕೊಂಡಂತಹ ರೈತ ಈಗ ಪರದಾಡುವಂತಹ ಪರಿಸ್ಥಿತಿಯನ್ನು ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಸೃಷ್ಟಿ ಮಾಡಿದೆ. ನೀವು ಕೂಡ ಕೊಳ್ಳೇಗಾಲದಲ್ಲಿ ಯಾವ ರೀತಿ ನೆರೆ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅನ್ನೋದರ ಡ್ರೋನ್ ವಿಜುವಲ್ಸನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಕಬಿನಿ ಹಾಗೂ KRS ಇಂದ ಅಧಿಕ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಿದೆ. ಹಿನ್ನೆಲೆಯಲ್ಲಿ ಕೊಳ್ಳೇಗಾಲ ತಾಲೂಕಿನ 9 ಗ್ರಾಮಗಳಿಗೆ ಜಲ ದಿಗ್ಬಂಧನ ಎದುರಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಇದೀಗ ನಾನು ಕೊಳ್ಳೆ ತಾಲೂಕಿನ ದಾಸನಪುರ ಗ್ರಾಮದಲ್ಲಿದ್ದೀನಿ. ದಾಸನಪುರ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು. ದಾಸನಪುರ ಗ್ರಾಮದ ಬಹುತೇಕ ಮನೆಗಳು ಕೂಡ ಮುಳುಗಡೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈಗಾಗಲೇ ಇಲ್ಲಿರ್ತಕ್ಕಂಥ ಜನರನ್ನು ಒಂದು ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಕೂಡ ಮುಂದಾಗಿರ್ತಕ್ಕಂಥದ್ದನ್ನು ಕಾಣ್ಬೋದು. 2 ಲಕ್ಷಕ್ಕಿಂತ ಹೆಚ್ಚು ಅಧಿಕ ಹೊರಹರಿವನ್ನು ಬಿಟ್ಟಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಗ್ರಾಮವೇ ಒಂದು ಮುಳುಗಡೆಯಾಗಿರ್ತಕ್ಕಂಥದ್ದು. ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಈ ಗ್ರಾಮದಲ್ಲಿ ನಿರ್ಮಾಣವಾಗುತ್ತೆ. ಇನ್ನು ಇಲ್ಲಿನ ಗ್ರಾಮಸ್ಥರು ಕೂಡ ಮನೆಯ ಕೆಳಭಾಗವನ್ನು ಬಿಟ್ಟು ಮೇಲೆ ವಾಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಬಹುತೇಕ ಜನರನ್ನು ಶಿಫ್ಟ್ ಮಾಡಿದ್ದಾರೆ. ಆದರೆ ಇನ್ನೂ ಸಾಕಷ್ಟು ಜನರು ಕೂಡ ಗ್ರಾಮದಲ್ಲೇ ಇರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಕೂಡ ಈಗಲೂ ಕೂಡ ಒಂದು ಆತಂಕದ ಪರಿಸ್ಥಿತಿ ಇದೆ. ಜಿಲ್ಲಾಡಳಿತ ಕೂಡ ಈಗಾಗಲೇ ಮುನ್ನೆಚ್ಚರಿಕೆ ವಹಿಸ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದರೆ ಇಡೀ ಗ್ರಾಮವೇ ಇದೀಗ ಜಲಾವೃತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ನೀರು ಕೂಡ ಮುಂದೆ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ 4 ರಿಂದ 5 ಅಡಿಯಷ್ಟು ಒಂದು ನೀರು ನಿಂತಿದೆ. ಮತ್ತೆ ನೀರಿನ ಪ್ರವಾಹ ಹೆಚ್ಚಾದರೆ ಇಡೀ ಗ್ರಾಮ ಸಂಪೂರ್ಣವಾಗಿ ಮತ್ತೆ ಮುಳುಗಡೆ ಆಗ್ತಕ್ಕಂಥ ಒಂದು ಭೀತಿ ಕೂಡ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಇದೀಗ ಸ್ಥಳೀಯ ಗ್ರಾಮಸ್ಥರು ನಾವು ಮುಟ್ಗಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ನೀರು ಏಕಾಏಕಿ ಯಾವಾಗ ಜಾಸ್ತಿ ಆಯಿತು? ಮಾರ್ನಿಂಗು 3 ಗಂಟೆ ಸಮಯದಲ್ಲಿ ನೈಟ್ ರಾತ್ರಿ ಇಡೀ ಜಾಸ್ತಿ ಆಗಿದೆ ನೀರು. ಮತ್ತು ಇನ್ನೂ ಜಾಸ್ತಿ ಬಿಡ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಜಾಸ್ತಿ ಆಗಬಹುದು ಸರ್. ಈಗ ಗ್ರಾಮದಲ್ಲಿ ಇರ್ತಕ್ಕಂಥವ್ರನ್ನ ಬಹುತೇಕರನ್ನ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ನೀವೇ ಗ್ರಾಮದಲ್ಲೇ ಉಳ್ಕೊಂಡಿದ್ದೀರಾ? ಇಲ್ಲೇ ಒಂದು ಸ್ವಲ್ಪ ಸಾಮಾನುಗಳಿತ್ತು, ಭತ್ತೆ ಎಲ್ಲನೂ ಎತ್ತಿ ಇಟ್ಟುಬಿಟ್ಟು ಅಂತ ಬಂದ್ವಿ. ಏನು ವರ್ಷ ಬರ್ತಾ ಇರುತ್ತೆ, ಇನ್ನೂ ಕಡಿಮೆ ಹೋಗ್ತಾ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ವು. ಇವಾಗ ಕಬ್ಬಿನಲ್ಲಿ ಏನೋ ಜಾಸ್ತಿ ಆಗಿದೆ ಅಂತ, ಮತ್ತು ವೈನಾಡು ಆ ಕಡೆ ಎಲ್ಲ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಸಾಮಾನಲ್ಲಿ ಎತ್ತಿ ಮೇಲಿಟ್ಬಿಡೋ ಅಂತ ನಾವು ಬಂದ್ವಿ. ಮತ್ತು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನಾವು ಕಾಳಜಿ ಕೇಂದ್ರ. ಅಲ್ಲ, ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಪರಿಸ್ಥಿತಿನ ಸರ್ ನಿಮ್ಮದು? ಸೇಮ್ ಪರಿಸ್ಥಿತಿ ಸರ್, ಇದೇ ಪರಿಸ್ಥಿತಿ ಯಾವಾಗಲೂ. ಅಧಿಕ ಪ್ರಮಾಣ ನೀರು ಬಿಡ್ತಾರೆ. ನೀರು ಬಿಟ್ಟಾಗ ಗ್ರಾಮದೊಳಗೆ ನೀರು ನುಗ್ಗುತ್ತೆ. ಹೌದು ಸರ್. ಈಗ ಎಲ್ಲ ಸ್ಥಳಾಂತರ ಮಾಡಿದ್ರೆ ಸರ್ ನಿಮ್ಮ ಕುಟುಂಬಸ್ಥರನ್ನ? ಸರ್, ಕುಟುಂಬಸ್ಥರು ಎಲ್ಲ ಕಾಳಜಿ ಕೇಂದ್ರ ಅಲ್ಲೇ ಇದು ಮಾಡಿದ್ದಾರೆ. ಕೊಳ್ಳೇಗಾಲದಲ್ಲಿ ಮಾದೇಶ್ವರ ಕಾಲೇಜಲ್ಲಿ ಇದು ಮಾಡಿದ್ದಾರೆ. ಮತ್ತು ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನೇನು ಮಾಡೋಕ್ಕಾಗಲ್ಲ ಸರ್, ಇಲ್ಲಿ ನಮಗೆ ಯಾಕಂದ್ರೆ ಫುಡ್ಡು ಏನಾದ್ರು ಬೇಕಲ್ಲ, ಅದಕ್ಕೋಸ್ಕರ ನಾವು ಅಲ್ಲಿಗೆ ಇದು ಮಾಡ್ತೀವಿ. ಇದಿಷ್ಟು ಒಂದು ಗ್ರಾಮಸ್ಥರ ಮಾತುಗಳಾಗಿರ್ತಕ್ಕಂಥದ್ದು. ಪ್ರತಿ ಬಾರಿ ಅಧಿಕ ಪ್ರಮಾಣದ ನೀರನ್ನು ಬಿಟ್ಟಂಥ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಈ ರೀತಿಯಾದಂಥ ಒಂದು ಪ್ರವಾಹ ಪರಿಸ್ಥಿತಿ ಎದುರಾಗುತ್ತೆ. ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡ್ತಾರೆ. ಮತ್ತು ಕಾವೇರಿ ಒಂದು ನೀರು ಅಧಿಕವಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರೆ. ಮತ್ತು ನಾವು ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಬೇರೆಡೆಗೆ ಒಂದು ಶಿಫ್ಟ್ ಮಾಡಬೇಕು. ಆ ನಿಟ್ಟಿನಲ್ಲಿ ಈಗ ನಾನು ಈ ಒಂದು ಗ್ರಾಮದಲ್ಲಿದ್ದೀನಿ. ಮತ್ತೆ ನಾನು ಕಾಳಜಿ ಕೇಂದ್ರಕ್ಕೆ ಹೋಗ್ತೀನಿ ಅನ್ನೋ ಒಂದು ಮಾತುಗಳನ್ನು ಕೂಡ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.